KGF ಸರ ಸುಲ್ತಾನ ಸುಲ್ತಾನ್ ಸುಲ್ತಾನ್ ಸುಲ್ತಾನ ಸುಲ್ತಾನ ಮಕ್ಕಳು ಮೊಮ್ಮಕ್ಕಳು ನೋಡ್ತಾರೆ. ಓ ನಮ್ ತಾತ ಫೋಟೋ ನೋಡಿ ಬೌಲಿಂಗ್ ಮಾಡ್ತಿರುವ ಯೋಗೇಶ್ ಅವರು ವಿಕೆಟ್ ಹೊಡಿತೀನಿ ಅಂತ ಸವಾಲು. ಹೊಡೆದಲು ಚೆನ್ನಾಗಿ ವಿಕೆಟ್ ಹೊಡೆದಲು. ಅವ್ರಿಗಿಂತ ಒಂದು ಬಾಲ್ ಜಾಸ್ತಿ ಹೊಡಿ. ನಾವೀಗ ಒಳಗೆ ಯಾಕೆ ಹೇಳು ಅವಾಗಲೇ ಹೇಳಿದ್ರೆ ಕರ್ಬೋದೈತಾ ಏನಪ್ಪಿ ಬಿಡ ಮಕ್ಕ ಮುಚ್ಕೊಬೇಡ ಹೋಲಿ. ನಿಂಗೇನು ಹೆಣ್ಣು ಕೊಡ್ಸಲ್ಲ ಬಿಡಲ್ಲ ಮಕ್ಕ ಮುಚ್ಕೊಬೇಡ. ಯಾಕ ಏನ್ಕ ವಿಡಿಯೋ ಬೇಕಾ ನಿಂಗೆ? ಒಳಗೆ ಸಿಕ್ಕರು ಬಂದು ಬ್ಯಾಟ್ರಿ ಬೇಡ ಅಂತ ಫೋನ್ ಮಾಡ್ಬಿಡೋದ ಅಲ್ವಾ? ಕಮೆಂಟ್ರಿ ಮಾಡಕ್ ಕೂತಾರ 3 ದಿನ. ಟಿ ಶರ್ಟ್ ಬಂದ ತಕ್ಷಣ ಎಲ್ಲ ಟಿ ಶರ್ಟ್ ಕಡೆಗೆ ಓಡ್ತಾವಪ್ಪ. ಎಲ್ಲ ಕನ್ನಡ ಜನತೆಗೆ ಕನ್ನಡಿಗ ಮಾಡುವ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಬಂದು ನಮ್ಮೂರಿನಲ್ಲಿ ನಡೆಸ್ತಾ ಇರತಕ್ಕಂಥ ಕ್ರಿಕೆಟ್. ಇದು ಇವಾಗ ನಡೆಸ್ತಿರೋದು 25ನೇ ವರ್ಷದ್ದು. 9 ವರ್ಷಗಳಿಂದ ಆಡ್ಸಿರ್ಲಿಲ್ಲ, ಕಾರಣಾಂತರಗಳಿಂದ ಆಡ್ಸೋಕ್ಕಾಗಿರಲಿಲ್ಲ. ಈ ವರ್ಷ ಕ್ರಿಕೆಟರ್ನ ಆಚರಿಸ್ತಾರೆ. ಈ ವರ್ಷ ನಡೀತಿರೋದು 25ನೇ ವರ್ಷದ್ದು. ಬನ್ನಿ ನೋಡ್ರಿ ಮುಂದೆ ಯಾವ್ಯಾವ ಥರ ವಿಡಿಯೋ ಇರುತ್ತೆ ಅಂತ. ಯಾವ್ಯಾವ ಥರ ಫನ್ನಿ ಇರುತ್ತೋ, ಕಾಮಿಡಿ ಇರುತ್ತೋ, ಎಂಟರ್ಟೈನ್ಮೆಂಟ್ ಇರುತ್ತೋ, ಮನೋರಂಜನೆ ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಲ್ರಿಗೂ ಟೇಕ್ ಕೇರ್. ವಿಡಿಯೋ ನೋಡಿ ಇಷ್ಟ ಆದರೆ ಒಂದಂಗೆ ಸಪೋರ್ಟ್ ಮಾಡಿ. ನಾನು ಚೇತನ ಥರ ವಿಡಿಯೋ ಅಲ್ಲ ಕಣಲ್ಲ. ಮಕ್ಕಳು ಮೊಮ್ಮಕ್ಕಳು ನೋಡ್ತಾರೆ. ಓ ನಮ್ ತಾತ ಫೋಟೋ ನೋಡಿ ಎಲ್ಲ ಎಲ್ಲಿ ನೋಡ್ತಾರೆ ಯೂಟ್ಯೂಬಲ್ಲಿ. ಅಪ್ಪಿ ನಾಚಿಕೆ ಕಳ ಮಕ ತೋರ್ಸಕ್ಕೆ. ನಮ್ ದೀಕ್ಷಿಗೆ ದೇವ್ರದ್ದು ವಿಡಿಯೋ ಮಾಡ್ತೀನಿ. ಇರ್ಲಿ KGF ಸರ ಸುಲ್ತಾನ ಸುಲ್ತಾನ್ ಸುಲ್ತಾನ್ ಸುಲ್ತಾನ ಸುಲ್ತಾನ ದೀಕ್ಷಿ ಹೆಂಗ್ ಹೊಡಿತಾನ ಒಂದು ಊಟ ಹೊಡಿತಾನ ದೀಕ್ಷಿ. ಏನ್ ಹೊಡಿದಲ್ಲ ಅಪ್ಪಿ ಪಟ್ರೆ ತುಣ್ಣು ಬಿಡಕ ಅಪ್ಪಿ. ಇವನ ದೀಕ್ಷೆ ಹೊಡಿಬಾರ ಒಂಚೂರ. ಬೌಲಿಂಗ್ ಮಾಡ್ತಿರುವ ಯೋಗೇಶ್ ಅವರು ವಿಕೆಟ್ ಹೊಡಿತೀನಿ ಅಂತ ಸವಾಲು. ಹೊಡೆದಲು ಚೆನ್ನಾಗಿ ವಿಕೆಟ್ ಹೊಡೆದಲು. ಇದೇನು ಪಾಪ ಅದೇನು ಬರೇ ಇದ ನೀರ ಹೊಯ್ಕೊಳಕಿಲ್ಲಿ ತಂದು ಬಾಜು ಬರ್ರಿ. ಟೈಮ್ 9 ಗಂಟೆ ಐತೆ, ಇನ್ನೂ ಬರೀ ಸೆಟ್ ಮಾಡೋದ್ರಲ್ಲಿ ಅವ್ರೆ. ಏನು ಟೈಮು 9 ಗಂಟೆ ಆಗೈತೆ. ಅಮೌಂಟ್ ಕೊಟ್ಟಿಲ್ಲ ಎಲ್ಲಿ ಯಾರ ಬಳಿ 10 ಗಂಟೆ ಆಯ್ತು. ಅವ್ರ ಟೀಮ್ ಬರುತ್ತಾ? ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಟೈಮ್ 11 ಗಂಟೆ ಆಗಿದೆ, ಯಾರೋ ಆದರೆ ಯಾರು ಫೀಲ್ಡಲ್ಲಿ ಜನವೇ ಕಾಣಿಸ್ತಾ ಇಲ್ಲ. ಊರಿನ ಮುಖಂಡರು ಯಾರು ಬಂದಿಲ್ಲ. ಅಲ್ಲಿ ಯಾರೋ ಕಾಣಿಸ್ತಾರಲ್ಲ ಅವ್ರು ಯಾರು? ಕೆ ಹೊಸರವ್ರು ಅನ್ಸುತ್ತೆ ಅವರು. ಓ, ಬ್ಯಾಟ್ರಿ ಕನೆಕ್ಟ್ ಮಾಡೋಕ್ಕೆ ಗಾಡಿ ತಗೊಂಡು ಬಂದರು ಟ್ಯಾಕ್ಟ್ರಿನ. ಮೈಕ್ ಕನೆಕ್ಟ್ ಮಾಡೋಕ್ಕೆ ಟ್ಯಾಕ್ಟ್ರ್ ತಗೊಂಡು ಬಂದವ್ರೆ. ಮೈಕ್ ಕನೆಕ್ಟ್ ಮಾಡಿ ಇನ್ನೂ ಮಾಡಿಲ್ಲ. ಈಗ ಬ್ಯಾಟ್ರಿ ಬೇಕು ಅಂತ ಹೌದು, ನಿಜ ನಿಜ. ಇವಾಗ ಉದ್ಘಾಟನೆ ಕಾರ್ಯಕ್ರಮ ನಡೆಸೋಕ್ಕೆ ಮುಂದೆ ಹೊರಟ್ರಿ. ಈ ಜೀವ ಏನು ಮಾಡ್ತಾವ್ರಲ್ಲ, ಏನೋ ಉದ್ಘಾಟನೆ ಮಾಡ್ತಾವ್ರೆ. ಯಾರು ಉದ್ಘಾಟನೆ ಮಾಡ್ತಾರ? ಗ್ಯಾಸ್ ಯಾರು ನಿಮ್ಮ ಮನೇಲಿ ಯಾರು ನಾಲ್ಕೇನು ಜಾಸ್ತಿ ಆಯ್ತು. ಈಗ ಶಫಲ್ ಈಗ ಒಂದ್ ಕೆಲಸ ಮಾಡಿ, ಈಗ ಹೋಗ್ರಪ್ಪ, ನಾ ಫೋನ್ ಮಾಡಿ ಹೇಳ್ತೀನಿ. ಹೋಗ್ರಪ್ಪ, ಬ್ಯಾಂಕ್ ಹತ್ರ ಇದೇ ಜಾಸ್ತಿ ಐತೆ ಬಿಡಿ. ಬ್ಯಾಂಕ್ ಐತಲ್ಲ, ಎಲ್ಲ ಪಾಪ ಬಾರ್ಲ ಓಡಬೇಡ. ಇದೊಂದು ಬದುಕಿ, ಏನ್ ಹೇಳು, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾಕೆ ನಾಚ್ಕೋತಿದ್ಯಲ್ಲ ಸ್ವಾಮಿ? ಅಲ್ಲ ಲಾಗರು ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗ. ಇನ್ನು ಮಾತುಕತೆ ಆಡ್ತಾನೆ ರೀ. ಟಿ ಶರ್ಟ್ ಬಂದ ತಕ್ಷಣ ಎಲ್ಲ ಟಿ ಶರ್ಟ್ ಕಡೆಗೆ ಓಡ್ತಾವ್ರಪ್ಪ. ಸತಿ ಮಾಡಿಬೇಕಾರೆ ಬರ್ಕೊಂಡಿದೀವಿ ಅಷ್ಟೇ ಟೋಟಲ್. ವಿಡಿಯೋ ಬೇಕಾ ನಿಂಗೆ? ನಮ್ಮ ಗ್ರಾಮಸ್ಥದ ಸತ್ಯಣ್ಣವ್ರ ಕಡೆಯಿಂದ ಈ ಕ್ರಿಕೆಟ್ ಪಂದ್ಯಾವಳಿಗೆ ಅವರ ಕೈಯಾರೆ ಪೂಜೆ ಮಾಡಿಸ್ತಾ ಇದ್ದಾರೆ. ಬಿಡ, ಮಕ್ಕ ಮುಚ್ಕೊಬೇಡ ಹೋಲಿ. ನಿಂಗೇನು ಹೆಣ್ಣು ಕೊಡ್ಸಲ್ಲ, ಬಿಡ ಮಕ್ಕ ಮುಚ್ಕೊಬೇಡ. ಅಲ್ಲಿ ಮಾಡ್ತಾ ಇದೀನಿ, ಅವ್ರು ಕಾಣಿಸ್ತವ್ರೆ. ಹುಡುಗರೆಲ್ಲ ಹೆಂಗೆ ನಿಂತವ್ರು ನೋಡ್ರಿ. 9 ವರ್ಷಗಳ ನಂತರ ಮತ್ತೆ ಕ್ರಿಕೆಟ್ ಏರ್ಪಡಿಸಲಾಗಿದ್ದು, ಆ ಕ್ರಿಕೆಟ್ ಆಡಿಸುವಾಗಲೇ ಫಸ್ಟ್ ಟೈಮ್ ಉದ್ಘಾಟನೆ ಸಮಯದಲ್ಲಿ ಎಲ್ಲ ಗಲಿಬಿಲಿ ಒಂದಿದ್ರೆ ಎಲ್ಲ ಗಲಿಬಿಲಿ ಆಗ್ಬಿಟ್ಟಿದ್ದಾರೆ. ಅವ್ರಿಗಿಂತ ಒಂದು ಬಾಲ್ ಜಾಸ್ತಿ ಹೊಡಿ, ಒಂದು ಬಾಲ್ ಹೊಡೆದ್ರೆ 500, 2 ಬಾಲ್ ಹೊಡೆದ್ರೆ 1000. ಸ್ಟ್ರೈಟ್ ಇಲ್ಲ, ಉರುಳ್ತಾ ಇರೋದು. ತಂಡದ ಉದ್ಘಾಟನೆ. ಕಿಟ್ಟಣ್ಣವರಿಂದ ಬೌಲಿಂಗ್. ಓಹೋ, ಬೋಲು ಏನ್ ಬೋಲ್ ಹಾಕಿದ್ರಪ್ಪ, ಫುಲ್ ಟಾಸು.
ಒಂದು ಸ್ಮಾಲ್ ಮಿಸ್ಟೇಕ್ ಆಗ್ಬಿಟ್ಟಿತ್ತು. ಮೈಕ್ ಇತ್ತು, ಬ್ಯಾಟ್ರಿ ಹೇಳಿರ್ಲಿಲ್ಲ. ಮೈಕ್ ಮಾತ್ರ ಸಾಕು ಅಂತ ಹೇಳ್ಬಿಟ್ಟಾರೆ, ಬ್ಯಾಟ್ರಿನೇ ಇರಲಿಲ್ಲ. ಅದಕ್ಕೋಸ್ಕರ ಬ್ಯಾಟ್ರಿಗೋಸ್ಕರ ಆಯೋಜಕರು ಈಗ ಟಿ ಶರ್ಟ್ ಕೊಡುವ ಸಮಯ ಅಂದ್ರೆ ಬ್ಯಾಟ್ರಿ ತರಿಸಿ ಅಂತ. ಯಾಕೆ ಹೇಳು, ಬ್ಯಾಟ್ರಿ ತಗೊಳಕ್ಕೆ ಅವಾಗಲೇ ಹೇಳಿದ್ರೆ ತರ್ಬೋದಿತ್ತಾ? ಬೈಕಲ್ಲಿ ಹೋಗ್ಬೇಕಾದ್ರೆ ಗಾಳಿ ಸೌಂಡ್ ಜಾಸ್ತಿ ಇದ್ದ ಕಾರಣ ನಾವು ಮಾತಾಡಿರೋ ಸಂಭಾಷಣೆ ಕೇಳಿಸಿಲ್ಲ. ಏನಂದರೆ ಫಸ್ಟೇ ಇವರು ಟಿ ಶರ್ಟ್ ತರೋಕ್ಕೆ ಅಂತ ಜರ್ಕಿನ್ಗಳು ತರೋಕ್ಕೆ ಅಂತ ಹೋಗಿದ್ರು. ಆವಾಗಲೇ ಬ್ಯಾಟ್ರಿ ಏನಾರು ಹೇಳಿದರೆ ಅಲ್ಲಿಂದಲೇ ಎತ್ಕೊಬರೋರು. ಊರಿಗೆ ಬಂದಾದ್ಮೇಲೆ ಮತ್ತೆ ಬ್ಯಾಟ್ರಿ ತರೋಕ್ಕೆ ಅಂತ ಒಳ್ಳೆಯ ಸೂಪರ್ ಕೇಳ್ತಿದ್ರು. ಅದಕ್ಕೋಸ್ಕರ ಅದನ್ನ ಮಾತಾಡ್ತಿದ್ದೋ. ಮೊದಲೇ ಹೇಳಿದರೆ ಎತ್ಕೊಬಂದ್ಬಿಡವು, 2 ಸಲ ಒಳ್ಳೆಯ ಸೂಪರ್ಗೆ ಹೋಗಂಗಾಯ್ತು ಅಂತ ಹೇಳ್ತಿದ್ರು ಅಷ್ಟೇ. ನಮ್ಮ ಪಕ್ಕದೂರಲ್ಲಿ ಕಬಡ್ಡಿ ಏರ್ಪಡಿಸಿದ್ರು. ನಮ್ಮೂರದಿಂದಲೂ ಹೋಗಿದ್ರು ಆಟ ಆಡೋಕ್ಕೆ ಅಂತ. ಯಾರ್ಯಾರು ಜನ ಹೋಗಿದ್ರಿ ಅಂತ ಕೇಳಿದೆ. ಇಷ್ಟು ಜನ ಹೋಗಿದ್ದು ಅಂತ ಹೇಳಿದರು. ಏನೋ ಒಂದು ಮ್ಯಾಚಲ್ಲಿ ಸೋತು ಬಂದಿದ್ದಾರೆ. ಪರವಾಗಿಲ್ಲ, ಇವತ್ತಿಗೆ ಸೋತಿರ್ಬೋದು, ಮುಂದೊಂದು ದಿನ ಗೆಲ್ತೀರಾ ಅಂತ ಹೇಳಿದೆ ನಾನು, ಮನಸ್ಸಿನ ಮಾತು. ಆವಾಗಲೇ ಹೇಳ್ದಂಗೆ ಬ್ಯಾಟ್ರಿ ತರೋಕ್ಕೆ ಅಂತ ಒಳ್ಳೆಯ ಸೂಪರ್ ಬಂದಿದ್ದೀವಿ. ಒಳ್ಳೆಯ ಸೂಪರ್ ಬಂದು ಆಗೈತೆ ಆಲ್ರೆಡಿ. ಬ್ಯಾಟ್ರಿ ಬೇಡ, ಬ್ಯಾಟ್ರಿ ತಗೊಬತ್ತವ್ರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಡೋದ? ಅಯ್ಯೋ ಇದೇನಪ್ಪ, ಪೆಟ್ರೋಲು ವೇಸ್ಟ್ ಆಯಿತು, ಟೈಮು ವೇಸ್ಟ್ ಆಯಿತು ಅನ್ಕೊಂಡದಾಗಿ ಬಂದದಾರಿಗೆ ಸುಂಕ ಇಲ್ಲ ಅಂತ ಹೊರಟು. ಅಲ್ಲಿಂದ ಬಂದಾದ್ಮೇಲೆ ನಮ್ಮ ಬಿ ಮತ್ತು ಸಿ ತಂಡ ಗೇಮ್ ಸ್ಟಾರ್ಟ್ ಆಯಿತು. ಅದರಲ್ಲಿ ಈಗ ಬಿ ತಂಡದಿಂದ ಬೌಲಿಂಗು, ಸಿ ತಂಡದಿಂದ ಬ್ಯಾಟಿಂಗು. ನಮ್ಮೂರಿನ ಗ್ರಾಮಸ್ಥರಾದ ಸಮ್ಮೇಳನವರು ಯಾರು 6 ಹೊಡಿತಾರೆ ಅವ್ರಿಗೆ 50 ರೂಪಾಯಿ ಅಂತ ಅನೌನ್ಸ್ ಮಾಡ್ತಿದ್ರು. ವರ್ಷದ ಕಮೆಂಟ್ರಿ ನೋಡಪ್ಪ, 50 ರನ್ಗಳು ಹೊಡೆದ್ರೆ 50 ರೂಪಾಯಿ ಅಂತ ಕೊಡ್ತಾರೆ, 6 ಹೊಡೆದ್ರೆ 50 ರೂಪಾಯಿ ಅಂತ ಹೇಳ್ಬಿಟ್ಟು. ಆಮೇಲೆ ಯಾರು ನೀನು? ಏನ್ ಚೆನ್ನಾಗಿ ಮಾಡ್ತಿದ್ದಲ್ಲ ಸುರೇಶ್. ಅವರಪ್ಪ ಯಾರು ಯಾವ್ರ ನೀವೆಲ್ಲ? ಬಂದೂರು ಉತ್ತಮವಾದ ಬಾಲಿಂಗ್ ಸುರೇಶ್ ಅವ್ರ ಕಡೆಯಿಂದ. ಕಮೆಂಟ್ರಿ ಮಾಡಕ್ ಕೂತವ್ರ 3 ಜನ. ನನಗೆ ಕಾರುಗಳಲ್ಲಿ ಫೇವ್ರೆಟ್ ಕಾರ್ ಅದಂತ ಥಾರ್ ರಾಕ್, ಅದು ಒಂದು ಇಲ್ಲೇ ನಿಂತಿದೆ ನೋಡಿ. ಹಂಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟೆ. ಹೊಸ ತಂಡಗಳು
ಸೆಕೆಂಡ್ ಡೆಲಿವರಿ ತಂಡಕ್ಕೆ 1 ರನ್ ಸೇರ್ಪಡೆ. ತಂಡವು ಜಯಗಳಿಸಲು 37 ರನ್ಗಳ ಅವಶ್ಯಕತೆ. 34 ಎಸೆತಗಳಲ್ಲಿ ಒಬ್ಬರಲ್ಲಿ ತಂಡವು ಜಯಗಳಿಸಲು ಒಳಗರವಾದ ಎಸೆತ. ತಂಡಕ್ಕೆ 1 ಪುಕ್ಕಟ ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ ಅದರಲ್ಲಿ ಓವರ್ ಚಾಲ್ತಿಯಲ್ಲಿ 2ಕ್ಕೆ ಏರಿಕೆಯಾಗಿದೆ. ತಂಡವು ಮತ್ತೊಂದು ನಿರ್ಣಾಯಕರದ ರಿವರ್ಶಿಪ್ನಲ್ಲಿ ಹೊಡೆಯುವ ಎತ್ತದಲ್ಲಿ ಸಫಲರಾಗಿದ್ದರಲ್ಲಿ ಸಂಜು ಹೊಂದಾಣಿಕೆ ಓಟದ ನಡುವೆ ತಂಡಕ್ಕೆ 1 ರನ್ ಸೇರ್ಪಡೆ. ಅವರ ವೇಗದ ಮಿತಿಯನ್ನರಿತು ರಿವರ್ಶಿಪ್ ಹೊಡೆಯುವ ಎತ್ತದಲ್ಲಿ ಸಫಲರಾಗಿದ್ದರಲ್ಲಿ ಸಂಜು. ರಾಕೇಶ್ ತಂಡಕ್ಕೆ 1 ರನ್ ಸೇರ್ಪಡೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಲಾಸ್ಟ್ನ ವಿಡಿಯೋ ಕ್ಲಿಕ್ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ ಮನೆಗೆ ಬರ್ಬೇಕಾದ್ರೆ. ಲಾಸ್ಟ್ 6:30ವರೆಗೂ ಟೀಮ್ಗಳು ಕ್ರಿಕೆಟ್ ಮ್ಯಾಚ್ ಆಡಿಸಲಾಯಿತು. ಬಂದು ಅದು ವಿಡಿಯೋ ಕ್ಲಿಕ್ ಮಾಡೋದು ಮರ್ತುಬಿಟ್ಟೆ. ಸೊ ಅದಕ್ಕೆ ಇವತ್ತಿನ ವ್ಲಾಗ್ ಇದಾಗಿತ್ತು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಂಗೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಟಾಟಾ ಬೈ ಸಿ ಯು. ಅಷ್ಟೇ.